ಇವ್ಯಾಲ್ಯೂಯೇಟ್ ದ ಡಿಟರ್ಮಿನೆಂಟ್ಸ್ 1 and 2 ಅಂತ ಇದೆ ಇಲ್ಲಿ. ಇದು ಎಕ್ಸಸೈಸ್ 4.1 ಇವ್ಯಾಲ್ಯೂಯೇಟ್ ದ ಡಿಟರ್ಮಿನೆಂಟ್ಸ್ 1 and 2 ಇದೆ. ಓಕೆ, ಫಸ್ಟ್ ಕ್ವಶನ್ನು ಡೆಟರ್ಮಿನೆಂಟ್ ಆಫ್ 2 4 -5 -1 ಇದೆ. ಓಕೆನಾ, ಇದನ್ನು ಫೈಂಡ್ ಔಟ್ ಮಾಡಬೇಕು. ಡೆಲ್ಟಾ ಈಸ್ ಈಕ್ವಲ್ ಟು 2 4 -5 -1. ಓಕೆ, ಲೆಟ್ ಅಸ್ ಕ್ಯಾಲ್ಕುಲೇಟ್ ದಿಸ್. ಡೆಲ್ಟಾ ಈಸ್ ಈಕ್ವಲ್ ಟು ಈ ಥರ ಡೆಟರ್ಮಿನೆಂಟ್ನ ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. 2 × -1 ಈಸ್ -2. ಓಕೆ, ನೆಕ್ಸ್ಟ್ ಈಸ್ 2 × -1 ಈಸ್ -2. ನೆಕ್ಸ್ಟ್ ಈಸ್ -5 × 4. -5 × 4 ಈಸ್ ಆಲ್ರೆಡಿ ಇಲ್ಲಿ ಮೈನಸ್ ಇರುತ್ತೆ. -5 × 4 ಈಸ್ -20. ಓಕೆನಾ, -20 ಆಗುತ್ತೆ. -2 -× -+20. -2 + 20 ಈಸ್ 18 ಆಗುತ್ತೆ. ಓಕೆನಾ, ನೆಕ್ಸ್ಟ್ ಈಸ್ ಇವ್ಯಾಲ್ಯೂಯೇಟ್ ದ ಡಿಟರ್ಮಿನೆಂಟ್. ಡೆಲ್ಟಾ ಈಸ್ ಈಕ್ವಲ್ ಟು cos θ -sin θ. cos θ -sin θ. ನೆಕ್ಸ್ಟ್ ಒನ್ ಈಸ್ cos θ -sin θ. ನೆಕ್ಸ್ಟ್ ಒನ್ ಈಸ್ sin θ cos θ. Okay, sin θ cos θ. Okay, let us multiply this. Delta is equal to multiply like this. Cos θ into cos θ, cos square θ. Okay, next minus put sin θ into sin θ, sin θ minus sin θ minus sin square θ. Okay na, minus sin square θ. Delta is equal to cos square θ minus into minus plus sin square θ. Okay, cos square θ plus sin square θ plus cos square θ is equal to 1. Okay na, sin square θ plus cos square θ is equal to 1. Next one is next question is okay, determinant of x square minus x plus 1, x minus 1, x plus 1, x plus 1. Okay, delta is equal to x square minus x plus 1. Next one is x minus 1. Next one is x plus 1, x plus 1. Okay na, delta is equal to okay, ಈ ಡೆಟರ್ಮಿನೆಂಟ್ ಹೇಗಪ್ಪ ಫೈಂಡ್ ಔಟ್ ಮಾಡೋದು ಅಂದರೆ ಲೆಟ್ ಅಸ್ ಮಲ್ಟಿಪ್ಲೈ ದೀಸ್ ಟು x square minus x plus 1 into x plus 1. ಓಕೆನಾ, ಲೆಟ್ ಅಸ್ ಮಲ್ಟಿಪ್ಲೈ ದೀಸ್ ಟು ಮೈನಸ್ ಹಾಕಬೇಕು, ಅದು ರೂಲು. ಓಕೆ, ನೆಕ್ಸ್ಟು ಮಲ್ಟಿಪ್ಲೈ ದೀಸ್ ಟು. ಓಕೆ, ಇಲ್ಲಿ ಬೈನಾಮಿಯಲ್ ಇರೋದ್ರಿಂದ ನಾನು ಎಕ್ಸ್ಟ್ರಾ ಒಂದು ಬ್ರಾಕೆಟ್ ಹಾಕ್ತೀನಿ. ಓಕೆ, 1 ಈಸ್ x ಪ್ಲಸ್ 1 ಆ್ಯಂಡ್ ಒನ್ ಮೋರ್ ಈಸ್ x ಪ್ಲಸ್ 1. ಇನ್ನೊಂದು ಯಾವುದಪ್ಪ ಅಂತ ಅಂದರೆ x ಮೈನಸ್ 1. ಓಕೆ, ಕ್ಲೋಸ್ ದ ಬಿಗ್ ಬ್ರಾಕೆಟ್. ಓಕೆ, ಡೆಲ್ಟಾ ಈಸ್ ಈಕ್ವಲ್ ಟು x square. ಓಕೆ, x square minus x plus 1 write as it is into x plus 1. ಓಕೆ, ಮೈನಸ್. ಓಕೆ, ನೆಕ್ಸ್ಟ್ ಈಸ್ ಇಲ್ಲಿ x ಪ್ಲಸ್ 1 ಇದೆ, x ಮೈನಸ್ 1 ಇದೆ. x ಪ್ಲಸ್ 1 ಮತ್ತು x ಮೈನಸ್ 1 ಇದೆ. ಓಕೆ, ಇದು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಥರ ಇದೆ. ಅದರಿಂದ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರಿಬೇಕು, x ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಬರಿಬೇಕು. 1 ಸ್ಕ್ವೇರ್ ಈಸ್ ನಥಿಂಗ್ ಬಟ್ 1. ಓಕೆನಾ, ಈಸ್ ಈಕ್ವಲ್ ಟು ಈಗ ಮಲ್ಟಿಪ್ಲೈ ಮಾಡೋಣ. x ಸ್ಕ್ವೇರ್ ಇಂಟು x ಕ್ಯೂಬ್. ಓಕೆ, ನೆಕ್ಸ್ಟ್ ಈಸ್ x ಸ್ಕ್ವೇರ್ ಇಂಟು 1 x ಸ್ಕ್ವೇರ್. ಓಕೆ, ಮೈನಸ್ x ಇಂಟು x ಮೈನಸ್ x ಸ್ಕ್ವೇರ್. x ಒನ್ಸ ಮೈನಸ್ x. ಓಕೆ, 1 ಇಂಟು x 1 ಒನ್ಸ 1. ಓಕೆ, ಈಗ ರಿಮೂವ್ ದ ಬ್ರಾಕೆಟ್ ನಾವು. ಮೈನಸ್ ಇಂಟು ಪ್ಲಸ್ ಮೈನಸ್ x ಸ್ಕ್ವೇರ್, ಮೈನಸ್ ಇಂಟು ಮೈನಸ್ ಪ್ಲಸ್ 1. ಓಕೆ, ಇಲ್ಲಿ ನೋಡಿ, ಪ್ಲಸ್ x ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಗೆಟ್ಸ್ ಕ್ಯಾನ್ಸಲ್ ಆಗುತ್ತೆ, ಮೈನಸ್ x ಪ್ಲಸ್ x ಗೆಟ್ಸ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ನೆಕ್ಸ್ಟು ನಮಗೆ ಉಳಿಯೋದು ಏನಪ್ಪ ಅಂತ ಅಂದರೆ ನಮ್ಗೆ ಉಳಿಯೋದೇನಪ್ಪ ಅಂತ ಅಂದರೆ ಇಲ್ಲಿ x ಕ್ಯೂಬು ಮತ್ತು ಮೈನಸ್ x ಸ್ಕ್ವೇರು ಪ್ಲಸ್ 1 ಉಳಿಯುತ್ತೆ. ದೇರ್ಫೋರ್ ಡೆಲ್ಟಾ ಇಸ್ ಈಕ್ವಲ್ ಟು x ಕ್ಯೂಬ್ ಮೈನಸ್ x ಸ್ಕ್ವೇರ್ ಪ್ಲಸ್ 1. ಇದು ಆನ್ಸರ್ ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ ಒನ್ ಈಸ್ third one is if a is equal to 1 to 4 2 then show that determinant of 2a is equal to 4 into determinant of a na ನಾವು ಪ್ರೂವ್ ಮಾಡಬೇಕು. here we have to prove that determinant of 2a is equal to 4 into determinant of a. ಓಕೆನಾ, ಇದನ್ನ ಪ್ರೂವ್ ಮಾಡಬೇಕು. let us solve the first one, determinant of 2a ನ ಸಾಲ್ವ್ ಮಾಡೋಣ. ಓಕೆ, let us solve determinant of 2a. ಓಕೆನಾ,
ಡಿಟರ್ಮಿನೆಂಟ್ ಆಫ್ 2a ಸಾಲ್ವ್ ಮಾಡೋಣ. ಓಕೆ, ಹೇಗೆ ಫಸ್ಟು ಲೆಟಸ್ ಕ್ಯಾಲ್ಕುಲೇಟ್ ದ 2a ಕ್ಯಾಲ್ಕುಲೇಟ್ ಮಾಡೋಣ. 2 ಇಂಟು ಎ ಅಂತ ಅಂದ್ರೇನು 1 to 4 2. ಓಕೆ, 1 to 4 2 is equal to 2 1s are 2, next is 2 2s are 4, next is 2 4s are 8, 2 2s are 4. Okay, this is 2a. Next is let us calculate determinant of 2a. Determinant of 2a is equal to 2 4 8 4. Okay, 2 4 8 4 ಆಗುತ್ತೆ. ಈಸ್ ಈಕ್ವಲ್ ಟು ಓಕೆ, ಇದು ರೂಲ್ ಏನಪ್ಪ ಅಂತ ಅಂದರೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದು. 2 4s are 8. ಓಕೆ, 8 4s are 32 ಮೈನಸ್ 32 ಆಯಿತು. 8 ಮೈನಸ್ 32 ಅಂತ ಅಂದರೆ ಎಷ್ಟಾಯಿತು? ಇದು -24 ಆಯಿತು. ಓಕೆನಾ, -24 ಆಯಿತು. ಇದನ್ನು ಡೆಟರ್ಮಿನೆಂಟ್ ಆಫ್ 2a ಫೈಂಡ್ ಔಟ್ ಮಾಡಿರೋದನ್ನ ಕಾಲ್ ಇಟ್ ಆಸ್ ಈಕ್ವೇಷನ್ 1. ಡೆಟರ್ಮಿನೆಂಟ್ ಆಫ್ 2a ಏನಂತ ತೊಗೊಳ್ಳೋಣ ಅಂದರೆ ಈಕ್ವೇಷನ್ 1 ಅಂತ ತೊಗೊಳ್ಳೋಣ. ಓಕೆ, ನೆಕ್ಸ್ಟು ಲೆಟ್ ಅಸ್ ಕ್ಯಾಲ್ಕುಲೇಟ್ ಡೆಟರ್ಮಿನೆಂಟ್ ಆಫ್ 4 ಇಂಟು ಡೆಟರ್ಮಿನೆಂಟ್ ಆಫ್ a. ಓಕೆ, ನೆಕ್ಸ್ಟು ಲೆಟ್ ಅಸ್ ಕ್ಯಾಲ್ಕುಲೇಟ್ 4 ಇಂಟು ಡೆಟರ್ಮಿನೆಂಟ್ ಆಫ್ a. 4 ಇಂಟು ಡೆಟರ್ಮಿನೆಂಟ್ ಆಫ್ a. 4 ಇಂಟು ಡೆಟರ್ಮಿನೆಂಟ್ ಆಫ್ a ಅಂದರೆ ಎಷ್ಟು? 1 to 4 2. ಓಕೆನಾ, 1 to 4 2. ಓಕೆ, ಲೆಟ್ ಅಸ್ ಮಲ್ಟಿಪ್ಲೈ ದಿಸ್. ಓಕೆ, 4 ಇಂಟು ಲೆಟ್ ಅಸ್ ಕ್ಯಾಲ್ಕುಲೇಟ್ ದಿಸ್. 2 1s are 2, 4 2s are 8. ಓಕೆನಾ, 2 is equal to 4 into 2 minus 8 is -6. ಓಕೆ, ಸೊ ದ ಆನ್ಸರ್ ಫಾರ್ ದಿಸ್ -24. ಓಕೆನಾ, ಇದಕ್ಕೆ -24 ಆಗುತ್ತೆ ಆನ್ಸರು. ಕಾಲ್ ಇಟ್ ಆಸ್ ಈಕ್ವೇಷನ್ 2. ಓಕೆನಾ, ಈಕ್ವೇಷನ್ 1 ಈಕ್ವೇಷನ್ 2 ಎರಡೂ ಕೂಡ ಈಕ್ವಲ್ ಆಗಿದೆ. ಇದರಿಂದ ಫ್ರಮ್ 1 and 2 1 and 2 determinant of 2a is equal to 4 into determinant of a. Okay, so this is an answer. Okay, if a is equal to 101 012 004, then show that determinant of 3a is equal to 27 into determinant of a ಅಂತ ನಾವು ಪ್ರೂವ್ ಮಾಡಬೇಕಿಲ್ಲಿ. ಅದರಿಂದ ಫಸ್ಟು ಲೆಟಸ್ ಕ್ಯಾಲ್ಕುಲೇಟ್ ಡೆಟರ್ಮಿನೆಂಟ್ ಆಫ್ 3a. ಫಸ್ಟು 3a ಕ್ಯಾಲ್ಕುಲೇಟ್ ಮಾಡೋಣ, ಆಮೇಲೆ ಡೆಟರ್ಮಿನೆಂಟ್ ಆಫ್ 3a ಕ್ಯಾಲ್ಕುಲೇಟ್ ಮಾಡೋಣ. 3 ಇಂಟು ಎ ಅಂದರೆ ಎಷ್ಟು? 101 012, ನೆಕ್ಸ್ಟ್ ಈಸ್ 004. ಓಕೆ, ಲೆಟಸ್ ಮಲ್ಟಿಪ್ಲೈ ದಿಸ್. 3 1s are 3. ಓಕೆ, 3 1s are 3. Next is 3 0s are 0. Okay, next is 3 1s are 3. Okay, next is 3 0s are 0. 3 1s are 3. Next is 3 2s are 6. Okay, next is 3 0s are 0. 3 0s are 0. 3 4s are 12. Okay, 3 4s are 12 ಆಯಿತು. ಓಕೆ, ನೆಕ್ಸ್ಟು ವಿ ಆರ್ ಕ್ಯಾಲ್ಕುಲೇಟಿಂಗ್ 3a. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಡೆಟರ್ಮಿನೆಂಟ್ ಆಫ್ 3a. ಡೆಟರ್ಮಿನೆಂಟ್ ಆಫ್ 3a ಕ್ಯಾಲ್ಕುಲೇಟ್ ಮಾಡಬೇಕು. ಡೆಟರ್ಮಿನೆಂಟ್ ಆಫ್ 3a ಅಂತ ಅಂದರೆ ನಮ್ಗೆ ಎಷ್ಟಾಯಿತು? 303. Next is 036. Next is 0012. Okay, this is determinant of 3a. Okay, na determinant of 3a. Okay, so let us calculate this. Along the first row ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಇಲ್ಲ ಇಲ್ಲಿ 2 zeros ಇರೋದ್ರಿಂದ ಕ್ಯಾಲ್ಕುಲೇಷನ್ಸ್ ಫಸ್ಟ್ ಕಾಲಮಲ್ಲಿ 2 zeros ಇರೋದ್ರಿಂದ ಕ್ಯಾಲ್ಕುಲೇಷನ್ಸ್ ಈಸಿ ಆಗುತ್ತೆ. ಇಲ್ಲ ನೀವು ಅಲಾಂಗ್ ದ ಫಸ್ಟ್ ರೋನೇ ಕೂಡ ಎಕ್ಸ್ಪ್ಯಾಂಡ್ ಮಾಡ್ಬೋದು. ನಾನು ಫಸ್ಟ್ ರೋ ಇಂದನೇ ಕೂಡ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಓಕೆ, ಇದು ಯಾವಾಗಲೂ ಕೂಡ ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಓಕೆ, 3 ಇಂಟು ಓಕೆ ಈ ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮ್ನ ಡಿಲೀಟ್ ಮಾಡಬೇಕು. ಈಗ ಉಳಿಯೋದು 3 12s 36 ಆಗುತ್ತೆ. 3 12s 36 ಆಗುತ್ತೆ. 0 6 0 ಆಗುತ್ತೆ. 0 6 0 ಆಗುತ್ತೆ. ನೆಕ್ಸ್ಟು -0 deleting the first row and the second column. Remaining is 0 into 12 is 0. 0 into 6 is 0. Okay, next is +3. ಓಕೆನಾ, ನೆಕ್ಸ್ಟ್ ಏನಪ್ಪ ಅಂತ ಅಂದರೆ +3 ಬರುತ್ತೆ. ಓಕೆ, +3 ಅಂತ +3 ಬರುತ್ತೆ. +3ಗೆ ಡಿಲೀಟಿಂಗ್ ದ ಫಸ್ಟ್ ರೋ ಆ್ಯಂಡ್ ದ ಥರ್ಡ್ ಕಾಲಮ್. 0 0s 0. ಓಕೆ, ನೆಕ್ಸ್ಟ್ ಈಸ್ 0 into 3 0. ಓಕೆನಾ, 0 into 3 0. ಇದು ಕಂಪ್ಲೀಟಾಗಿ 0 ಆಗುತ್ತೆ, ಇದು ಕಂಪ್ಲೀಟಾಗಿ 0 ಆಗುತ್ತೆ. ಅಲ್ಲಿಗೆ ನನಗೆ ಉಳಿಯೋದು ಇದೊಂದು ಮಾತ್ರನೇ. ಓಕೆ, 3 - 36. 3 into 36 ಅಂದರೆ ಎಷ್ಟಾಯಿತು? 108 ಆಯಿತು. ಓಕೆ, ಡೆಟರ್ಮಿನೆಂಟ್ ಆಫ್ 3a ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಅದನ್ನ ಈಕ್ವೇಷನ್ 1 ಅಂತ ತೊಗೊಳ್ಳೋಣ. ಕಾಲ್ ಇಟ್ ಆಸ್ ಈಕ್ವೇಷನ್ 1. ಇದನ್ನ ಈಕ್ವೇಷನ್ 1 ಅಂತ ತೊಗೊಳ್ಳೋಣ. ನೆಕ್ಸ್ಟು 27 ಇಂಟು ಡೆಟರ್ಮಿನೆಂಟ್ ಆಫ್ ಎನ ಕ್ಯಾಲ್ಕುಲೇಟ್ ಮಾಡೋಣ. 27 ಇಂಟು ಡೆಟರ್ಮಿನೆಂಟ್ ಆಫ್ ಎನ ಕ್ಯಾಲ್ಕುಲೇಟ್ ಮಾಡೋಣ.
27 ಇಂಟು ಡಿಟರ್ಮಿನೆಂಟ್ ಆಫ್ ಎ ಅಂದ್ರೇನು 1 0 1 0 1 2. ಓಕೆ, ನೆಕ್ಸ್ಟ್ ಈಸ್ 0 0 4. ಓಕೆ, ಇಸ್ ಈಕ್ವಲ್ ಟು 27 ಇಂಟು 27 ಇಂಟು ನೋಡಿ ಫಸ್ಟು ಇದು ಪ್ಲಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಓಕೆನಾ, 27 ಇಂಟು 1 ತೊಗೊಳ್ಳೋಣ. ಇಲ್ಲಿ 1 4 4, 0 ಇಂಟು 2 ಈಸ್ 0. ಓಕೆ, ನೆಕ್ಸ್ಟು -0 ಆಗುತ್ತೆ. -0 ಆದ ಡಿಲೀಟಿಂಗ್ ದ ಫಸ್ಟ್ ರೋ ಆ್ಯಂಡ್ ದ ಸೆಕೆಂಡ್ ಕಾಲಮ್. 0 4 0, 0 4 0, 0 2 0 ಆಗುತ್ತೆ, 0 2 0 ಆಗುತ್ತೆ. ನೆಕ್ಸ್ಟ್ ಈಸ್ +1. ಓಕೆನಾ, +1 ತೊಗೊಳ್ಳೋಣ. +1 ತೊಗೊಂಡ್ರೆ 0 0 0, 0 0 0, ನೆಕ್ಸ್ಟ್ ಈಸ್ 1 0 0. ನೋಡಿ ಇವೆರಡು ಕೂಡ 0 ಇಂದ ಇಲ್ಲಿ ಕಂಪ್ಲೀಟಾಗಿ 0 ಇದೆ, ಇದು ಕೂಡ ಕ್ಯಾಲ್ಕುಲೇಷನಿಗೆ ಬರೋದಿಲ್ಲ. ಇದು 1 ಇಲ್ಲಿ 0 ಬರುತ್ತೆ. 1ಇಂದ ಯಾವುದನ್ನೇ ಮಲ್ಟಿಪ್ಲೈ ಮಾಡಿದ್ರೂ ಕೂಡ 0ನೇ ಆಗುತ್ತೆ. ಅದರಿಂದ ಇವೆರಡನ್ನ ನಾನು ತೊಗೊಳ್ಳೋದಿಲ್ಲ, ಇದೊಂದನ್ನು ತೊಗೊಳ್ಳೋಣ. ಓಕೆನಾ, ಈಸ್ ಈಕ್ವಲ್ ಟು 27. 4 ಮೈನಸ್ 0 ಈಸ್ 4, 4 1 4, 27 ಇಂಟು 4 ಆಗುತ್ತೆ. 27 ಇಂಟು 4 ಅಂತ ಅಂದರೆ ಶುಡ್ ಬಿ ಈಕ್ವಲ್ ಟು 108. ಕಾಲ್ ಇಟ್ ಆಸ್ ಇಕ್ವೇಷನ್ 2. ಓಕೆನಾ, ಇದನ್ನು ಇಕ್ವೇಷನ್ 2 ಅಂತ ತಗೊಳ್ಳೋಣ. ಓಕೆ, ಫ್ರಮ್ 1 and 2, ಓಕೆ, ಫ್ರಮ್ 1 and 2, from 1 and 2, from 1 and 2, determinant of 3a is equal to 27 into determinant of a ಆಗುತ್ತೆ. ಇದು ಆನ್ಸರ್ ಆಗುತ್ತೆ. ಸೊ ದಿಸ್ ಇಸ್ ಅನ್ ಆನ್ಸರ್. ಓಕೆ, ನೆಕ್ಸ್ಟ್ ಈಸ್ ಫಿಫ್ತ್ ಒನ್ ಈಸ್, okay, next fifth question is evaluate the determinants. Okay na, evaluate the determinant. Okay, let us take delta. Delta is equal to, okay, delta is equal to 3 minus 1 minus 2. Okay, 3 minus 1 minus 2. Next is 0 0 minus 1. Next is 3 minus 5 0. ಓಕೆ ನಾ, ಡೆಲ್ಟಾ ಇಸ್ ಈಕ್ವಲ್ ಟು ಅಲಾಂಗ್ ದ ಫಸ್ಟ್ ರೋನ ನಾವು ಎಕ್ಸ್ಪ್ಯಾಂಡ್ ಮಾಡೋಣ. ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಓಕೆ, 3 ಇಂಟು 0 0 3 ಇಂಟು 0 0 0. ಓಕೆ, ನೆಕ್ಸ್ಟ್ ಈಸ್ -5 -1 ಈಸ್ +5 ಆಯಿತು. ಓಕೆ, ಇಲ್ಲಿ ಆಲ್ರೆಡಿ ಮೈನಸ್ ಇರುತ್ತೆ. ಓಕೆನಾ, ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್ ಆಯಿತು. ಓಕೆ, ಮೈನಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್ ಆಯಿತು. ಓಕೆ, +1 ಇಂಟು 0 0 0. ನೆಕ್ಸ್ಟ್ ಈಸ್ +1 ಆಯಿತು. ನೆಕ್ಸ್ಟು 0 0 0. 3 ಇಂಟು -1 ಈಸ್ -3 ಆಯಿತು. ಆಲ್ರೆಡಿ ಇಲ್ಲಿ ಮೈನಸ್ ಇರೋದ್ರಿಂದ ಎರಡು ಸೇರಿ +3 ಆಯಿತು. ಓಕೆನಾ, ನೆಕ್ಸ್ಟ್ ಈಸ್ -2ನ ಮಲ್ಟಿಪ್ಲೈ ಮಾಡೋಣ. 0 ಇಂಟು 5 ಈಸ್ 0, 3 0 0. ಓಕೆನಾ, ಈಗ ನೋಡಿ ಡೆಲ್ಟಾ ಇಸ್ ಈಕ್ವಲ್ ಟು 3 ಇಂಟು -5 is -15. ಓಕೆ, -15. 3 1s 3, -15, 3 1s 3. ಓಕೆ, ನೆಕ್ಸ್ಟ್ ಈಸ್ 0 - 0 is 0, 2 ಇಂಟು 0 is 0. ಓಕೆ, ಇದು 0 ಆಯಿತು. ಓಕೆ, -15 + 3 ಅಂತ ಅಂದರೆ ಡೆಲ್ಟಾ ಇಸ್ ಈಕ್ವಲ್ ಟು -12 ಬರುತ್ತೆ. ಇದು ಆನ್ಸರ್ -12 ಆಗುತ್ತೆ. ಓಕೆನಾ. ಓಕೆ, ನೆಕ್ಸ್ಟ್ ಈಸ್ ಇವ್ಯಾಲ್ಯೂಯೇಟ್ ದ ಡಿಟರ್ಮಿನೆಂಟ್ ಇದೆ. ಓಕೆ, ಸೆಕೆಂಡ್ ಒನ್ ಇದರಲ್ಲಿ ಡೆಲ್ಟಾ ಈಸ್ ಈಕ್ವಲ್ ಟು 3 -4 5. ನೆಕ್ಸ್ಟ್ ಈಸ್ 1 1 -2. ನೆಕ್ಸ್ಟ್ ಈಸ್ 2 3 1. ಓಕೆನಾ, 2 3 1. ಓಕೆ, ಲೆಟ್ ಅಸ್ ಎಕ್ಸ್ಪ್ಯಾಂಡ್ ದಿಸ್. ಡೆಲ್ಟಾ ಈಸ್ ಈಕ್ವಲ್ ಟು 3 ಇಂಟು ಫಸ್ಟ್ ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಓಕೆನಾ, +3, 1 1s 1, 3 2s -6. ಆಲ್ರೆಡಿ ಇಲ್ಲಿ ಮೈನಸ್ ಇರುತ್ತೆ, +6 ಆಗುತ್ತೆ. ಓಕೆನಾ, ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ +4, 1 1s 1, 2 2s 4, +4 ಆಗುತ್ತೆ. ನೆಕ್ಸ್ಟು +5 ತೊಗೊಂಡು, ಓಕೆ, +5 ತೊಗೋಬೇಕು. 1 3s 3, 2 1s 2. ಓಕೆನಾ, ನೆಕ್ಸ್ಟು ಡೆಲ್ಟಾ ಇಸ್ ಈಕ್ವಲ್ ಟು 3 ಇಂಟು 1 + 6 ಅಂದರೆ 7 ಆಯಿತು. 7 3s 21 ಆಯಿತು. ಓಕೆ, ನೆಕ್ಸ್ಟ್ ಈಸ್ 4 + 1 ಈಸ್ 5, 5 4s 20 ಆಯಿತು. ಓಕೆ, ನೆಕ್ಸ್ಟ್ ಈಸ್ 3 - 2 ಈಸ್ 1, 1 ಇಂಟು 5 ಈಸ್ 5. ಓಕೆನಾ, ಸೊ ಲೆಟ್ ಅಸ್ ಆ್ಯಡ್ ದಿಸ್. ಡೆಲ್ಟಾ ಈಸ್ ಈಕ್ವಲ್ ಟು 21 + 20 ಈಸ್ 41, 41 + 5 ಈಸ್ 46. therefore ಡೆಲ್ಟಾ ಈಸ್ ಈಕ್ವಲ್ ಟು 46. ಓಕೆನಾ. ಓಕೆ, ನೆಕ್ಸ್ಟ್ ಒನ್ ಈಸ್ ಥರ್ಡ್ ಒನ್ತು. ಓಕೆ, ಇಲ್ಲಿ ಡೆಲ್ಟಾ ಈಸ್ ಈಕ್ವಲ್ ಟು
delta is equal to 0 1 2, next is minus 1 0 minus 3, next is minus 2 3 0. ಓಕೆ, ಡೆಲ್ಟಾ ಇಸ್ ಈಕ್ವಲ್ ಟು ಈಗ ನೋಡಿ ಇದನ್ನು ಹಾಗೇನೂ ಕೂಡ ಡೈರೆಕ್ಟಾಗಿ ಹೇಳ್ಬೋದು. ಹೆಂಗಪ್ಪ ಅಂತ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ಸು 0 ಆಗಿದೆ. ಇಲ್ಲಿ -1 ಇದ್ದರೆ ಇಲ್ಲಿ +1 ಇದೆ, ಇಲ್ಲಿ +3 ಇದ್ದರೆ ಇಲ್ಲಿ -3 ಇದೆ, ಇಲ್ಲಿ -2 ಇದ್ದರೆ ಇಲ್ಲಿ +2 ಇದೆ. ಅಂದರೆ ಇದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಯಿತು. ಮತ್ತು ಇಲ್ಲಿ ಡೆಟರ್ಮಿನೆಂಟ್ ಆರ್ಡರ್ 3 ಇದೆ. ಅಂದರೆ ಡೆಟರ್ಮಿನೆಂಟ್ ಆಫ್ ಎ ಆಡ್ ಆರ್ಡರ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಈಸ್ 0 ಅಂತ ಡೈರೆಕ್ಟಾಗಿ ನಾವು ಹೇಳ್ಬೋದು. ಅಲ್ಲ ನೀವು ಎಕ್ಸ್ಪ್ಯಾಂಡು ಕೂಡ ಮಾಡ್ಬೋದು. ಓಕೆನಾ, ಇದು ಆನ್ಸರ್ 0ನೇ ಬರುತ್ತೆ. ಓಕೆ, ಇಲ್ಲಿ ಯಾವಾಗಲೂ ಕೂಡ ಪ್ಲಸ್ ಆಗುತ್ತೆ, ಇಲ್ಲಿ ಪ್ಲಸ್ಸು, ಇಲ್ಲಿ ಮೈನಸ್ಸು, ಇಲ್ಲಿ ಪ್ಲಸ್. ಓಕೆನಾ, ಇದು ಪ್ಲಸ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ 0 ಇಂಟು 0 0 0 0 0 3 3 9 -9 ಇಲ್ಲಿ ಆಲ್ರೆಡಿ ಮೈನಸ್ ಇರುತ್ತೆ, +9 ಆಗುತ್ತೆ. ನೆಕ್ಸ್ಟ್ ಈಸ್ -1. ಓಕೆ, -1. ನೆಕ್ಸ್ಟ್ ಈಸ್ -1 ಇಂಟು 3 -3, 2 0 0 -0. ಓಕೆನಾ, -0 ಆಯಿತು. ನೆಕ್ಸ್ಟ್ ಒನ್ ಈಸ್ -0. ನೆಕ್ಸ್ಟ್ ಈಸ್ +2 ಇಂಟು, ಓಕೆ ಲೆಟ್ ಅಸ್ ಮಲ್ಟಿಪ್ಲೈ, -1 ಇಂಟು 3 -3, -2 0 0. ಓಕೆನಾ, ನೆಕ್ಸ್ಟ್ ಈಸ್ ಡೆಲ್ಟಾ ಇಸ್ ಈಕ್ವಲ್ ಟು 9 0 0 ಆಯಿತು. ನೆಕ್ಸ್ಟು -3 -0 ಈಸ್ -3, -3 ಇಂಟು -1 +3 ಆಯಿತು. ಓಕೆನಾ, +3 ಆಯಿತು. ನೆಕ್ಸ್ಟ್ ಈಸ್ 2 ಇಂಟು -3 ಈಸ್ -6 ಆಯಿತು. ಡೆಲ್ಟಾ ಇಸ್ ಈಕ್ವಲ್ ಟು 3 -6 ಅಂತ ಅಂದರೆ -3 ಆಯಿತು. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಇಲ್ಲೆಲ್ಲೋ let us calculate from the starting. Delta is equal to 0 0 0 0. next is 3 3 9 -9 ಆಗುತ್ತೆ, ಇದು +9 ಆಯಿತು. ನೆಕ್ಸ್ಟ್ ಈಸ್ -1, ನೆಕ್ಸ್ಟ್ ಈಸ್ -1 -1 0 0. ನೆಕ್ಸ್ಟ್ ಈಸ್ 2 3 +6 ಅಂದರೆ -6 ಆಯಿತು. ಓಕೆನಾ, -6. ನೆಕ್ಸ್ಟ್ ಟೇಕ್ ದ +2. ಓಕೆ, ನೆಕ್ಸ್ಟ್ ಟೇಕ್ +2. 3 1 3 -3, 2 0 0 -0. Okay, let us add this. Delta is equal to 0 plus 9 is 9. 9 into 0 0, 9 into 0 0. Okay, my 0 minus 6 is -6, -6 into -1 is +6. Okay, now next is ಇಲ್ಲಿ -3 -0 is -3, 2 3s are -6. Here -6 plus 6 is 0. Delta is equal to 0. Okay, next is fourth one. Delta is equal to 2 minus 1 minus 2, 2 minus 1 minus 2. Next is 0 2 minus 1. Next one is 3 minus 5 0. Okay na, so delta is equal to ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಓಕೆ, ಟೂನ ತೊಗೊಂಡ್ರೆ ಈಗ ಫಸ್ಟ್ ಕಾಲಮ್ನ ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮ್ನ ಡಿಲೀಟ್ ಮಾಡಬೇಕು. ಇವಾಗ 2 0s 0 ಆಯಿತು, -5 -1 ಈಸ್ +5 ಆಯಿತು. ಇಲ್ಲಿ ಆಲ್ರೆಡಿ -5 ಇರುತ್ತೆ, ಮೈನಸ್ ಇರುತ್ತೆ, ಅಲ್ಲಿಗೆ -5 ಆಯಿತು. ಇಲ್ಲಿ ಮೈನಸ್ ಇಂಟು ಮೈನಸ್ +1 ಆಯಿತು. ನೆಕ್ಸ್ಟ್ ಡಿಲೀಟಿಂಗ್ ದ ಫಸ್ಟ್ ರೋ ಆ್ಯಂಡ್ ದ ಸೆಕೆಂಡ್ ಕಾಲಮ್. 0 0s 0. ನೆಕ್ಸ್ಟ್ ಈಸ್ ಮೈನಸ್ ಆಲ್ರೆಡಿ ಇರುತ್ತೆ. ಇಲ್ಲಿ 3 ಇಂಟು -1 ಈಸ್ -3. ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಇಂಟು ಮೈನಸ್ +3 ಆಯಿತು. ಓಕೆ, ನೆಕ್ಸ್ಟ್ ಈಸ್ -2, ಪ್ಲಸ್ ಇಂಟು -2. ಓಕೆ, -2 ಆಯ್ತು ಇಲ್ಲಿ. ಓಕೆ, -2 ಆಯಿತು. ನೆಕ್ಸ್ಟ್ ಈಸ್ 0 ಇಂಟು -5 0. ನೆಕ್ಸ್ಟ್ ಈಸ್ 3 2s -6 ಆಯಿತು. ಓಕೆನಾ, ಡೆಲ್ಟಾ ಇಸ್ ಈಕ್ವಲ್ ಟು 2 5s -10. ಓಕೆ, ನೆಕ್ಸ್ಟ್ ಈಸ್ 1 ಇಂಟು 3 ಆಯಿತು. ನೆಕ್ಸ್ಟ್ ಒನ್ ಈಸ್ -2 ಇಂಟು ಇಲ್ಲಿ -6 ಉಳಿಯುತ್ತೆ, -2 ಇಂಟು -6 +12 ಆಯಿತು. ಓಕೆನಾ, +12 ಆಯಿತು. ಓಕೆ, ಡೆಲ್ಟಾ ಇಸ್ ಈಕ್ವಲ್ ಟು 2 -5 -10 ಆಯಿತು. ನೆಕ್ಸ್ಟ್ ಈಸ್ 1 3s 3 +3 ಆಯಿತು. ನೆಕ್ಸ್ಟ್ -2 ಇಂಟು -6 +12 ಆಯಿತು. ಇದು 15 ಆಯಿತು. 15 -10 ಅಂತ ಅಂದರೆ 5 ಆಯಿತು. ಡೆಲ್ಟಾ ಇಸ್ ಈಕ್ವಲ್ ಟು 5 ಆಯಿತು.